ಅವ್ರು ಮಾತಾಡಿರೋ ರೀತಿ, ಅವ್ರು ಮಾಡಿರೋ ಅವ್ರು ಆ್ಯಕ್ಚುಲಿ ಏನೂ ಕನ್ವಿನ್ಸ್ ಮಾಡಿಲ್ಲ. ದ ವೇ ನನ್ನ ಹತ್ರ ಮಾತಾಡಿ, ನಾನು ಕೇಳಿರೋ ಕ್ವೆಶನ್ಸ್ಗೆ ಆನ್ಸರ್ ಮಾಡಿ, ನಮ್ಮ ಹಸ್ಬೆಂಡ್ ಬೇರೆ ಕೆಲವೊಂದು ಕ್ವೆಶನ್ಸ್ ಕೇಳಿದ್ರು. ಸೊ ಆ ಟ್ರಸ್ಟ್ ಅಲ್ಲೇ ಬಿಲ್ಡ್ ಆಗಿ ನನಗೆ ನಂಬಿಕೆ ಬಂತು. ನಂಬಿಕೆ ಬರೋದು ತುಂಬ ಇಂಪಾರ್ಟೆಂಟ್. ಎಲ್ಲರೂ ಇವಾಗ ನಾನು ಮಾಡ್ಕೊಡ್ತೀನಿ ಮೇಡಮ್, ಬಜೆಟ್ ಇಷ್ಟಿದೆ ಅಂತ ಹೇಳ್ತಾರೆ, ಬಟ್ ಒಬ್ಬರ ಮೇಲೆ ನಂಬಿಕೆ ಅನ್ನೋದಿದೆ ಅಲ್ವಾ, ಅದು ನನಗೆ ಬಂದಿರೋದೇ ಕೌಶಿಕ್ ಮೇಲೆ. ಬೇರೆ ಯಾವ ಬಿಲ್ಡರ್ಸ್ ಆಗಿರಲಿ, ವೆಂಡರ್ಸ್ ಆಗಿರಲಿ ಬಂದಿಲ್ಲ. ಸೊ ನನಗೆ ಯಾವಾಗ ಅದು ರೈಟ್ ಅನಿಸ್ತೋ ಆವಾಗ ನಮ್ಮ ಹಸ್ಬೆಂಡು ಸರಿ ಇವ್ರನ್ನೇ ಪ್ರೊಸೀಡ್ ಮಾಡೋಣ, ನೋಡೋಣ ನಮಗೆ ಗೋಯಿಂಗ್ ಫಾರ್ವರ್ಡ್ ಇವ್ರೇನಾದರೂ ನಮಗೆ ಬೆಸ್ಟ್ ಪರ್ಸನ್, ನಮ್ಮ ಡ್ರೀಮ್ ಹೌಸ್ನ ಇವರೇ ನಮಗೆ ಕರೆಕ್ಟಾಗಿ ಮಾಡಿಕೊಡ್ತಾರೆ ಅಂತ ಅಂದರೆ ವಿಲ್ ಕಂಟಿನ್ಯೂ ಅಂತ ಹೇಳ್ಬಿಟ್ಟು ಅವ್ರನ್ನ ಪರ್ಸ್ನಲ್ ಆಗಿ ಮೀಟ್ ಮಾಡಿ, ದಟ್ಸ್ ಹೌ ಐ ಕೇಮ್ ಅಕ್ರಾಸ್ ಕೌಶಿಕ್ ಆ್ಯಂಡ್ ಬಿಲ್ಡೇಕರ್ ಕಂಪನಿ. ಭಯ ಅಂದರೆ ಇರೋ ಬಜೆಟ್ಗಿಂತ ಎಕ್ಸೆಸ್ ಬಜೆಟ್ ನಮಗೆ ಬ್ಯಾಕ್ ಸೈಡಿಂದ ನಮ್ಮನ್ನ ಫಿನಾನ್ಷಿಯಲಿ ನಮ್ಮನ್ನ ಟ್ರಬಲ್ ಮಾಡೋದೇ ನನಗೆ ದೊಡ್ಡ ಭಯ ಇದ್ದಿದ್ದು. ಬಿಕಾಸ್ ನಮ್ಮ ಮೈಂಡಲ್ಲಿ ಸರ್ಟನ್ ಬಜೆಟ್ ಇರುತ್ತೆ, ಓಕೆ ಪ್ಲಸ್ ಆರ್ ಮೈನಸ್ ವಿ ಆರ್ ಓಕೆ ಟು ಅಫೋರ್ಡ್, ಬಟ್ ನಾಟ್ ಲೈಕ್ ಲ್ಯಾಕ್ಸ್ ಟುಗೆದರ್ ಅಲ್ಲ, ಹೇಳೋದೊಂದು ಎಂಡ್ ಆಫ್ ದ ಪ್ರಾಜೆಕ್ಟ್ ಇನ್ನೊಂದು, ಅದೇ ನನ್ನ ದೊಡ್ಡ ಫಿಯರ್ ಇದ್ದಿದ್ದು. ಬಿಕಾಸ್ ಎವ್ರಿ ಒನ್ ಮನೆ ಕಟ್ಟೋರು ಯಾರು ತುಂಬ ದುಡ್ಡಿಟ್ಕೊಂಡು ಮನೆ ಕಟ್ಟಕ್ಕೆ ಬರಲ್ಲ. ಎಲ್ಲರೂ ಸರ್ಟನ್ ಬಜೆಟ್ಸ್ ಅನ್ನೋದು ಇರುತ್ತೆ. ಬೇಸ್ಡ್ ಆನ್ ದ್ಯಾಟ್ ಆ್ಯಂಡ್ ಬೇಸ್ಡ್ ಆನ್ ದ ಕ್ರಿಯೇಟಿವಿಟಿ ನಾವು ಫಿಯರ್ನ ಔಟ್ಕಮ್ ಬಂದ್ಬಿಟ್ಟು ಇದು ಮಾಡಬೇಕು. ಸೊ ಅದೇ ನನ್ನ ಫಿಯರ್ ಇದ್ದಿದ್ದು, ಬಜೆಟ್ ಓವರ್ ಬೋರ್ಡ್ ಹೋಗಬಾರ್ದು ಅಂತ. ಹಿಡನ್ ಚಾರ್ಜಸ್ ಆ್ಯಂಡ್ ದೆನ್ ಹೇಳ್ದಂಗೆ ಸ್ಟಾರ್ಟಿಂಗ್ ಒಂದು ಮಾತಾಡಿ ಎಂಡ್ ಆಫ್ ದ ಡೇ ಇನ್ನೊಂದು ಹೇಳೋದು, ದಟ್ ವಾಸ್ ಮೈ ಬಿಗ್ಗೆಸ್ಟ್ ಫಿಯರ್ ಆ್ಯಕ್ಚುಲಿ. ನಮ್ಗೆ ಏನೇನು ಬೇಕು ವಿ ಅಡ್ರೆಸ್ಡ್ ಎವ್ರಿಥಿಂಗ್ ಟು ಕೌಶಿಕ್, ಹಿ ಅಂಡರ್ಸ್ಟುಡ್ ಅಸ್. ಅದು ತುಂಬ ಇಂಪಾರ್ಟೆಂಟ್. ನಮ್ಮ ಮೈಂಡಲ್ಲಿ ಏನಿರೋದು ಕ್ಲೈಂಟ್ ಅನ್ನೋರು ನಾವು, ಇವರು ಕೌಶಿಕ್ ಅನ್ನೋರು ನಮ್ಮನ್ನ ಅಂಡರ್ಸ್ಟ್ಯಾಂಡ್ ಮಾಡಿಬಿಟ್ಟು ಅವ್ರು ಏನೆಲ್ಲ ಪ್ರೊವೈಡ್ ಮಾಡ್ತಾರೆ ಅಂತ ಆಶ್ವಾಸನೆ ನಮಗೆ ಕೊಟ್ಟರು. ಬೇಸ್ಡ್ ಆನ್ ದ್ಯಾಟ್ ನಾವು ಅವ್ರ ಹತ್ರ ಕಾಂಟ್ರಾಕ್ಟ್ ಅಗ್ರಿ ಮಾಡಿಬಿಟ್ಟು, ಸೊ ವಾಟ್ ಎವರ್ ಡೈಲಿ ಅಪ್ಡೇಟ್ಸ್ ಮತ್ತು ಯಾವ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಸೊ ಲೈಕ್ ದೇ ಪ್ರಾಮಿಸ್ಡ್ ದೇ ವರ್ ಡೆಲಿವರಿಂಗ್ ಇಸ್ ದ್ಯಾಟ್.